Hi dear students, welcome to online class. Today I am going to continue geography 6th chapter, that is Indian water resources. ಇಂಡಿಯಾದಲ್ಲಿರುವಂಥ ನದಿಗಳು ಯಾವ ರೀತಿ ರಿಸೋರ್ಸ್ಗಳಾಗಿದೆ, ಹಾಗೆ ಯಾವ ರೀತಿ ಡ್ಯಾಮ್ಗಳನ್ನ ಕಟ್ಟಿದ್ದಾರೆ, ಯಾವ್ಯಾವ ಡ್ಯಾಮ್ಗಳಿದೆ, ಹಾಗೆ ನಾರ್ತ್ ಇಂಡಿಯಾದಲ್ಲಿರುವಂಥ ರಿವರ್ಸ್ಗಳಾಗದು, ಸೌತ್ ಇಂಡಿಯಾದಲ್ಲಿರುವಂಥ ರಿವರ್ಸ್ಗಳಾಗದು, ಎಲ್ಲಿ ಹುಟ್ಟುತ್ತವೆ, ಹಾಗೆ ಆರಿಜಿನೇಟ್ ಆಗುವಂಥದ್ದು. ಸೊ ಲೆಟ್ಸ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಇನ್ ದಿಸ್ ಕ್ಲಾಸ್. So students, first of all, let's see importance of water resource. ಸೊ ಇಲ್ಲಿ ನೋಡಿ, ವಾಟರ್ ಅಂತಂದರೆ ಒಂದು ಸಂಪತ್ತು, ಒಂದು ಜೀವಕ್ಕೆ ಸಹಾಯ ಆಗುವಂತಹ ವಸ್ತು ಏನಿರ್ತದೆ ಅದಕ್ಕೊಂದು ರಿಸೋರ್ಸ್ ಅಂತೇಳಿ ಕರಿತೀವಿ. ಅದು ಮನುಷ್ಯರಿಗಿರ್ಬೋದು, ಬೇರೆ ಅನಿಮಲ್ಗಳಿರ್ಬೋದು, ಈ ರೀತಿ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ವಾಟರಿಂದ ಏನೇನು ಬೆನಿಫಿಟ್ಸ್ ಇದೆ, ಈ ಪಾಯಿಂಟ್ಸ್ ನೋಡೋಣ. ಫಸ್ಟ್ ಪಾಯಿಂಟ್, ವಾಟರ್ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರೀಷಿಯಸ್ ನ್ಯಾಚುರಲ್ ರಿಸೋರ್ಸಸ್. ನೇಚರಿಂದ ಗಿಫ್ಟಾಗಿ ಬಂದಿರುವಂತಹ ಹಲವಾರು ರಿಸೋರ್ಸ್ಗಳಿದೆ, ಅದರಲ್ಲಿ ವಾಟರ್ ಕೂಡ ಒಂದು ಅಂತ, ಒನ್ ಆಫ್ ದ ಅಂತಂದರೆ. ಸೂರ್ಯನ ಬೆಳಕು ನೇಚರಿಂದ ಸಿಕ್ಕಿರುವಂಥ ಗಿಫ್ಟು, ಗಾಳಿ ನೇಚರಿಂದ ಸಿಕ್ಕಿರೋ ಗಿಫ್ಟು, ನೀರು ನೇಚರಿಂದ ಸಿಕ್ಕಿರುವಂಥ ಗಿಫ್ಟ್, ಹಿಂಗೆ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ವಿತೌಟ್ ವಾಟರ್ ಇಟ್ ಈಸ್ ಇಂಪಾಸಿಬಲ್ ಟು ಸಸ್ಟೈನ್ ಲೈಫ್. ಈ ನೀರಿಲ್ಲ ಅಂತಂದರೆ ಜೀವವನ್ನು ಉಳಿಸ್ಕೊಳ್ಳೋದು, ಜೀವವನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಟ್ಸ್ ಇಂಪಾಸಿಬಲ್, ತುಂಬ ಕಷ್ಟ ಏನು, ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ ನೀಡ್ ಇಟ್ ಫಾರ್ ಡ್ರಿಂಕಿಂಗ್. ಹ್ಯೂಮನ್ ಬೀಯಿಂಗ್ಸ್ಗೆ ವಾಟರ್ ಏನೇನು ಬೇಕು? ಡ್ರಿಂಕಿಂಗ್, ಕುಕಿಂಗ್, ವಾಷಿಂಗ್, ಅಗ್ರಿಕಲ್ಚರ್, ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಇಂಡಸ್ಟ್ರೀಸ್, ನ್ಯಾವಿಗೇಷನ್ ಆ್ಯಂಡ್ ಫಿಶಿಂಗ್. ಇವೆಲ್ಲದಕ್ಕೂ ಕೂಡ ಈಸಿಯಾಗಿರೋ ಟರ್ಮ್ಸ್ಗಳು ಅಂತ ಅನ್ಕೊತೀನಿ. ಎಲ್ಲ ಥಿಂಗ್ಸ್ಗಳು ಕೂಡ ಬೇಕಾಗುತ್ತೆ. ವಾಟರ್ ಕುಡಿಲಿಕ್ಕೆ, ಕುಕಿಂಗ್, ಅಡುಗೆ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಕುಕಿಂಗ್, ಅಡುಗೆ ಮಾಡಲಿಕ್ಕೆ, ಹೀಗೆ ಈಸಿ ವರ್ಡ್ಸ್. ನ್ಯಾವಿಗೇಷನ್ ಅಂತಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಮುದ್ರದ ಮೇಲೆ ಹೋಗ್ತಾರಲ್ಲ, ಈ ರೀತಿ, ಅದನ್ನು ನಾವು ನ್ಯಾವಿಗೇಷನ್ ಅಂತ ಹೇಳ್ತೀವಿ. ಫಿಶಿಂಗ್, ಮೀನುಗಳು, ವೆರಿ ಈಸಿ. ಮತ್ತು ಅದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಬೋರ್ ಆಗುತ್ತೆ. ಇಂಡಿಯಾ ಈಸ್ ಎಂಡೋವ್ಡ್ ವಿತ್ ಸಬ್ಸ್ಟ್ಯಾನ್ಷಿಯಲ್ ವಾಟರ್. ಎಂಡೋವ್ಡ್ ಅಂತಂದರೆ ಗಿಫ್ಟೆಡ್. ಇಂಡಿಯಾಗೆ ಏನು ಗಿಫ್ಟೆಡ್ ಇದೆ ಅಂತಂದರೆ ಸಬ್ಸ್ಟ್ಯಾನ್ಷಿಯಲ್ ವಾಟರ್ ರಿಸೋರ್ಸ್, ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ. ಅದೇ ಸೌದಿ ಅರೇಬಿಯಾನೇ ತೊಗೊಂಡ್ರೆ ಈ ರೀತಿ ವಾಟರ್ ಏನು ಗಿಫ್ಟೆಡ್ ಅಲ್ಲ, ಅಲ್ಲಿ ಸಿಕ್ಕಿಲ್ಲ ಜಾಸ್ತಿ ಅಲ್ಲಿ ನೀರು, ಹಾಗೆ. ಸೊ ನಮ್ಮ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಇಂಡಿಯಾ ಈಸ್ ಗಿಫ್ಟೆಡ್ ವಿತ್ ಸಬ್ಸ್ಟ್ಯಾನ್ಷಿಯಲ್ ವಾಟರ್ ರಿಸೋರ್ಸ್, ಸಾಕಷ್ಟು ಪ್ರಮಾಣದಲ್ಲಿ ವಾಟರ್ ರಿಸೋರ್ಸ್ ಇದೆ. ಇಟ್ ಹ್ಯಾಸ್ ಮೆನಿ ರಿವರ್ಸ್ ಆ್ಯಂಡ್ ಗೆಟ್ಸ್ ಸಫಿಷಿಯಂಟ್ ರೈನ್ಫಾಲ್ ಆ್ಯಂಡ್ ಹ್ಯಾಸ್ ಎಕ್ಸ್ಟೆನ್ಸಿವ್ ಸರ್ಫೇಸ್ ವಾಟರ್ ರಿಸೋರ್ಸಸ್. ಓಕೆ, ಇಂಡಿಯಾ ತುಂಬ ಹಲವಾರು ನದಿಗಳಿದೆ, ಮತ್ತು ತುಂಬ ಚೆನ್ನಾಗಿ ಮಳೆ ಬರುತ್ತೆ, ರೈನ್ಫಾಲ್ ಆಗುತ್ತೆ. ಹೀಗಾಗಿ ಸರ್ಫೇಸ್ ವಾಟರ್ ಅಂತ ಏನು ಕರಿತೀವಿ, ಭೂಮಿಯ ಮೇಲ್ಭಾಗದಲ್ಲಿ ಈ ರೀತಿ ನೀರನ್ನು ನಾವೇನು ನೋಡ್ತೀವಿ, ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತೇಳಿ. ನೆಕ್ಸ್ಟ್, ಇಟ್ ಆಲ್ಸೋ ಹ್ಯಾಸ್ ವಾಸ್ಟ್ ರಿಸರ್ವ್ಸ್ ಆಫ್ ಗ್ರೌಂಡ್ ವಾಟರ್. ನಮ್ಮ ಇಂಡಿಯಾದಲ್ಲಿ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ಗ್ರೌಂಡ್ ವಾಟರ್, ಅಂಡರ್ಗ್ರೌಂಡ್ ವಾಟರು ಕೂಡ ಇದೆ. ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಯಾಕಂದರೆ ಜಾಸ್ತಿ ಬೋರ್ವೆಲ್ಗಳನ್ನ ಹಾಕಿ ನೀರನ್ನು ತೆಗಿತಾ ಇದ್ದಾರೆ. ಸೊ ಏನೇ ಬಟ್ ನೇಚರ್ನ ಗಿಫ್ಟಿಂದ ಯಾವುದು ಕಡಿಮೆ ಆಗಿಲ್ಲ. ನೇಚರ್ ತುಂಬ ಚೆನ್ನಾಗಿ ಕೊಟ್ಟಿದೆ, ಮನುಷ್ಯ ಅದನ್ನ ಹೆಂಗೆ ಉಪಯೋಗಿಸ್ಕೋತಾನೆ ಅದನ್ನು ಬಿಟ್ಟಿದೆ. ವಾಟರ್ ರಿಸೋರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸರ್ಫೇಸ್ ವಾಟರ್ ಆ್ಯಂಡ್ ಗ್ರೌಂಡ್ ವಾಟರ್ ರಿಸೋರ್ಸಸ್. ವಾಟರ್ ರಿಸೋರ್ಸ್ನ ಎರಡು ಟೈಪ್ನ ಡಿವೈಡ್ ಮಾಡ್ತಾರೆ. ಒಂದು ಸರ್ಫೇಸ್ ವಾಟರ್ ಅಂತೇಳಿ, ಭೂಮಿಯ ಮೇಲ್ಭಾಗದಲ್ಲಿರುವಂಥ ನೀರು, ಹಾಗೆ ಗ್ರೌಂಡ್ ವಾಟರ್, ಭೂಮಿಯ ಏನು ತಳಭಾಗ ಅಂತ ಏನು ಹೇಳ್ತೀವೋ ಅಲ್ಲಿರುವಂಥ ನೀರು. ಸರ್ಫೇಸ್ ವಾಟರ್ನಲ್ಲಿ ಎಕ್ಸಾಂಪಲ್ ಅಂತಂದಾಗ ರೈನ್ಫಾಲ್, ಮಳೆ ಬರುವಂಥದ್ದು, ರಿವರ್, ನದಿಗಳು, ಲೇಕ್ಸ್, ಸರೋವರಗಳು ಅಂತ ಏನು ಹೇಳ್ತೀವಿ, ಟ್ಯಾಂಕ್ಸ್, ಕೆರೆಗಳು. ಟ್ಯಾಂಕ್ಸ್ ಅಂದಾಗ ನಾವು ನಲ್ಲಿ ನೀರಿನ ಟ್ಯಾಂಕ್ಗಳು ಅಂತ ಅಂದ್ಕೊಳ್ಳೋಂಗಿಲ್ಲ, ಇಂಗ್ಲೀಷ್ನಲ್ಲಿ ಟ್ಯಾಂಕ್ ಅಂದಾಗ ಕೆರೆಗಳು ಅಂತಲೂ ಕೂಡ ಅನ್ಕೋಬೇಕಾಗುತ್ತೆ. ಆ್ಯಂಡ್ ಸ್ಪ್ರಿಂಗ್ಸ್, ನೀರಿನ ಚಿಲುಮೆಗಳು, ನೀರಿನ ಬುಗ್ಗೆ, ನೀರಿನ ಚಿಲುಮೆಗಳು ಅಂತ ಹೇಳ್ತೀವಿ, ಅದನ್ನು ನಾವು ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ಎಕ್ಸ್ಟೆನ್ಸಿವ್ ಸರ್ಫೇಸ್ ವಾಟರ್ ರಿಸೋರ್ಸ್. ಸೊ ಟೋಟಲ್ ಒಟ್ಟಾರೆ ಇರಬೇಕಂದ್ರೆ ಇಂಡಿಯಾದಲ್ಲಿ ವಾಟರ್ ರಿಸೋರ್ಸ್ ಯಾವುದೇ ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಇದೆ. ಬಟ್ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬೋದು, ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀವಿ ಹಾಗೆ. ಸೊ ಇಂಪಾರ್ಟೆನ್ಸ್ ಆಫ್ ವಾಟರ್ ಅಂತಂದಾಗ ಈ ಪಾಯಿಂಟ್ಸ್ಗಳನ್ನ ನಾವು ಕವರ್ ಮಾಡೋದಾಗುತ್ತೆ, ಆಯಿತಾ? ಎಸ್, ಲೆಟ್ಸ್ ಮೂವ್ ಆನ್. ಓಕೆ, ನೆಕ್ಸ್ಟ್, ಮೇಜರ್ ರಿವರ್ಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿರುವಂಥ ಮೇಜರ್ ರಿವರ್ಸ್ಗಳು ಯಾವ್ದಾವುದು ಅದ್ರ ಬಗ್ಗೆ. ಇಂಡಿಯಾ ಹ್ಯಾಸ್ ಮೆನಿ ರಿವರ್ ಸಿಸ್ಟಮ್ಸ್. ನದಿಗಳ ಸಿಸ್ಟಮ್ ಹಲವಾರಿದೆ ನಮ್ಮ ಇಂಡಿಯಾದಲ್ಲಿ. ದೇ ಆರ್ ದ ನ್ಯಾಚುರಲ್ ರಿಸೋರ್ಸಸ್ ಆಫ್ ದ ಕಂಟ್ರಿ. ಅದೇ ಸೇಮ್ ಪಾಯಿಂಟ್, ನ್ಯಾಚುರಲ್ ರಿಸೋರ್ಸ್ ಆಗಿದೆ. ದ ರಿವರ್ಸ್ ಆರ್ ಯೂಸ್ಫುಲ್ ಫಾರ್ ಇರಿಗೇಷನ್, ಜನರೇಷನ್ ಆಫ್ ಐಡಲ್ ಪವರ್, ಇನ್ಲ್ಯಾಂಡ್ ವಾಟರ್ವೇಸ್, ಫಿಶಿಂಗ್. ಈ ನದಿಗಳನ್ನ ಯಾವ್ದಾದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ? ಸೊ ಈ ನದಿಗಳು ಯಾವುದಕ್ಕೆ ಯೂಸ್ಫುಲ್ ಆಗಿದೆ?
ಇರಿಗೇಷನ್ ಮಾಡಲಿಕ್ಕೆ, ಹೊಲ ಗದ್ದೆಗಳಿಗೆ ನೀರು ಹಾಯಿಸ್ಲಿಕ್ಕೆ, ಜನ್ರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ತದಲ್ಲ ಅದನ್ನು ಜನ್ರೇಟ್ ಮಾಡಲಿಕ್ಕೆ, ಇನ್ಲ್ಯಾಂಡ್ ವಾಟರ್ ವೇಸ್, ಹಾಗೆ ಇಲ್ಲಿಂದ ನೋಡಿ ನದಿ ಇದೆ ಅಲ್ವಾ, ಈ ನದಿನೇ ಬೋಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಜರ್ನಿ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತೇಳಿ ಕರಿತೀವಿ. ಸೊ ಇದು ಔಟ್ಲ್ಯಾಂಡ್ ಇದ್ದಂಗೆ, ನಮ್ಮ ಮೇನ್ ಲ್ಯಾಂಡ್ ಇದರಿಂದ ಹೊರಭಾಗದಲ್ಲಿ ಬರುವಂಥ ಸಮುದ್ರಗಳು. ಇನ್ಲ್ಯಾಂಡ್ ಅಂದರೆ ನದಿಗಳ ಮುಖಾಂತರ, ಡ್ಯಾಮ್ಗಳ ಮುಖಾಂತರ ಜರ್ನಿ ಮಾಡುವಂಥದ್ದು ಹಾಗೆ. ಸೊ ನೆಕ್ಸ್ಟು ಇನ್ಲ್ಯಾಂಡ್ ವಾಟರ್ ವೇಸ್, ಫಿಶಿಂಗ್, ಮೀನುಗಳು. ಇದಕ್ಕೆ ದ ರಿವರ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾರೆ. ದ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ, ಇದು ಇಲ್ಲಿ ವಿಂಧ್ಯ ಮೌಂಟೇನ್ಸ್ ಬರ್ತವೆ, ನರ್ಮದಾ ರಿವರ್ ಬರ್ತದಲ್ಲ, ನರ್ಮದಾ ರಿವರಿಂದ ಮೇಲ್ಭಾಗ ಬರೋದು ನಾರ್ತ್ ಇಂಡಿಯಾ, ನರ್ಮದಾ ರಿವರಿಂದ ಕೆಳಭಾಗ ಬರುವಂಥದ್ದು ಸೌತ್ ಇಂಡಿಯಾ, ಹೀಗೆ. ಸೊ ದ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ, ದ ರಿವರ್ಸ್ ಆಫ್ ಪೆನಿನ್ಸುಲರ್ ಇಂಡಿಯಾ, ಇದು ಪೆನಿನ್ಸುಲರ್ ಇಂಡಿಯಾ ಅಂತೇಳಿ ಕರಿತೀವಿ. ಈ ರೀತಿ ಮೇಜರಾಗಿ 2 ಡಿವಿಷನ್ ಮಾಡಿದ್ದಾರೆ. ಸೊ ಫಸ್ಟು ನಾರ್ತ್ ಇಂಡಿಯಾದಲ್ಲಿ ಬರೋ ರಿವರ್ಸ್ ಯಾವುದು, ಆಮೇಲೆ ಸೌತ್ ಇಂಡಿಯಾದಲ್ಲಿ ಬರುವಂಥ ರಿವರ್ಸ್ಗಳನ್ನ ನಾವು ನೋಡೋಣ. ಓಕೆ, ಫಸ್ಟ್ ದ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾದಲ್ಲಿ ಬರುವಂಥ ರಿವರ್ಸ್ ಮೇಜರಾಗಿ 3 ನದಿಗಳು, ಇಂಡಸ್, ಸಿಂಧು ನದಿ, ಗಂಗಾ ನದಿ, ಹಾಗೆ ಬ್ರಹ್ಮಪುತ್ರ. ಸೊ ಈ 3 ನೋಡೋಣ. ದೇ ಆರ್ ಆಲ್ಸೋ ನೋನ್ ಆಸ್ ದ ಹಿಮಾಲಯನ್ ರಿವರ್ಸ್. ನಾರ್ತ್ ಇಂಡಿಯಾದ ರಿವರ್ಸ್ಗಳನ್ನ ಹಿಮಾಲಯನ್ ರಿವರ್ಸ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಮೋಸ್ಟ್ ಆಫ್ ಆಲ್ ದೆಮ್ ವಿಲ್ ಆರಿಜಿನೇಟ್ ಇನ್ ಹಿಮಾಲಯದಲ್ಲಿ ಆರಿಜಿನೇಟ್ ಆಗೋದು. ಇದಕ್ಕಾಗಿ ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ಆರ್ ದ ಇಂಡಸ್, ದ ಗ್ಯಾಂಜಸ್ ಆ್ಯಂಡ್ ಬ್ರಹ್ಮಪುತ್ರ. ಈ 3 ನದಿಗಳು ಇಂಪಾರ್ಟೆಂಟ್. ಫಸ್ಟ್ ದ ರಿವರ್ ಇಂಡಸ್. ಸಿಂಧು ನದಿ ಅಂತ ಹೇಳ್ತೀವ, ಇದ್ರ ಬಗ್ಗೆ ನಾವು ನೋಡೋಣ. ಸಿಂಧು ರೈಸಸ್ ನಿಯರ್ ಮೌಂಟ್ ಕೈಲಾಶ್, ಟಿಬೆಟ್. ಇಲ್ಲಿ ಮೌಂಟ್ ಕೈಲಾಶ್, ಕೈಲಾಸ ಪರ್ವತ ಅಂತ ಹೇಳ್ತೀವೋ ಅಲ್ಲಿ ಆರಿಜಿನೇಟ್ ಆಗುತ್ತೆ. ಸೊ ಆ ಮೌಂಟ್ ಕೈಲಾಶ್ ಇರೋದು ಟಿಬೆಟ್ ಆ ಪ್ರಾವಿನ್ಸ್ನಲ್ಲಿ. ಆ ಟಿಬೆಟ್ ಈಗ ಯಾವ ದೇಶದ ಕಂಟ್ರೋಲಲ್ಲಿದೆ? ಚೀನಾ ದೇಶದ ಕಂಟ್ರೋಲ್ನಲ್ಲಿದೆ. ಹಾಗೆ ನೆಕ್ಸ್ಟ್, ಇನಿಷಿಯಲಿ ಇಟ್ ಫ್ಲೋಸ್ ನಾರ್ತ್ ವೆಸ್ಟ್ ವರ್ಡ್ಸ್. ಪ್ರಾರಂಭದಲ್ಲಿ ಇದು ನಾರ್ತು, ಇದು ವೆಸ್ಟು. ಇದು ಹೆಂಗೆ ಕರಿತಾ ಇದೆ? ನಾರ್ತ್ ವೆಸ್ಟ್ ಕಡೆ ಹೋಗ್ತಾ ಇದೆ ತಾನೆ, ಹಾಗೆ. ಸೊ ಇನಿಷಿಯಲಿ ಇಟ್ ಫ್ಲೋಸ್ ನಾರ್ತ್ ವೆಸ್ಟ್ ವರ್ಡ್ಸ್, ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ವೆಸ್ಟ್. ಆಮೇಲೆ ಏನಾಗುತ್ತೆ? ಸೌತ್ ವೆಸ್ಟ್ ಕಡೆ ಬರ್ತದೆ ಆ್ಯಂಡ್ ಎಂಟರ್ಸ್ ಪಾಕಿಸ್ತಾನ ಎಂಟ್ರಿ ಆಗುತ್ತೆ. ಫೈನಲಿ ಇಟ್ ಜಾಯ್ನ್ಸ್ ದ ಅರೇಬಿಯನ್ ಸಿ ನಿಯರ್ ಕರಾಚಿ. ಕೊನೆಯದಾಗಿ ಇದು ಬಂದು ಇಲ್ಲಿ ಕರಾಚಿ ಇದೆ, ಕರಾಚಿ ಪ್ಲೇಸ್ನಲ್ಲಿ ಅರೇಬಿಯನ್ ಸಿಯನ್ನು ಸೇರುತ್ತೆ. ಓಕೆ, ಎಸ್. ನೆಕ್ಸ್ಟ್, ದ ಟೋಟಲ್ ಲೆಂತ್ ಆಫ್ ದ ರಿವರ್ ಇಂಡಸ್ ಇಸ್ 2897 kilometers, of which 709 kilometers ಲೈಸ್ ಇನ್ ಇಂಡಿಯಾ. ಲೈಸ್ ಅಂದರೆ ಸುಳ್ಳು ಹೇಳೋದು ಅಂತಲ್ಲ, ಲೈಸ್ ಅಂತಂದರೆ ಇಂಡಿಯಾದಲ್ಲಿ ಇದೆ ಅಂತೇಳಿ, ಆ ರೀತಿ. ಸೊ ಟೋಟಲಾಗಿ ಇದರ ಲೆಂತ್ ಇಲ್ಲಿಂದ ತಗೊಂಡು ಇಲ್ಲಿವರೆಗೆ ಬಂದರೆ 2897 kilometers. ಬಟ್ ಇಂಡಿಯಾದಲ್ಲಿ ಮಾತ್ರ ಫ್ಲೋ ಆಗೋದಂತಂದಾಗ ಇಲ್ಲಿಂದ ನಾವು ಇಲ್ಲಿವರೆಗೆ ತೊಗೊಂಡ್ರೆ 709 kilometers ಅಷ್ಟಿದೆ. ಎಸ್. ನೆಕ್ಸ್ಟ್, ಬಟ್ ದ ಮೇಜರ್ ಪಾರ್ಟ್ ಆಫ್ ಇಟ್ಸ್ ಕೋರ್ಸ್ ಇನ್ ಪಾಕಿಸ್ತಾನ್. ಆದರೆ ಮೆಜಾರಿಟಿ ಫ್ಲೋ ಆಗೋದು ಎಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ. ಅದಕ್ಕೆ ಸೊ ನಮಗೆ ಇಂಡಿಯಾದಲ್ಲಿ ಒಂದು ಪವಿತ್ರವಾದ ನದಿ ಅಥವಾ ಲಾಂಗೆಸ್ಟ್ ರಿವರ್ ಅಥವಾ ಗ್ರೇಟೆಸ್ಟ್ ರಿವರ್ ಅಂತಂದಾಗ ಗಂಗಾ ಅಂತ ಹೇಳ್ತೀವಿ. ಹಾಗೆ ಪಾಕಿಸ್ತಾನದಲ್ಲಿ ಇಂಡಸ್ ಅಂತ ಹೇಳ್ತಾರೆ, ಯಾಕಂದರೆ ಮೇಜರ್ ರಿವರ್ ಅದೇ ತಾನೇ ಅವ್ರಿಗೆ. ಸೊ ಇಟ್ ರಿಸೀವ್ಸ್ ಮೆನಿ ಟ್ರಿಬ್ಯೂಟರೀಸ್. ಸೊ ಇಂಡಸ್ ರಿವರ್ ಇಲ್ಲಿಂದ ಫ್ಲೋ ಆಗುವಾಗ ಒಂದೇ ರಿವರ್ ಅಂತಲ್ಲ, ಎಷ್ಟೊಂದು ಟ್ರಿಬ್ಯೂಟರೀಸ್. ನೋಡಿ, ಬ್ರಾಂಚ್ಗಳಿದೆಯಲ್ಲ, ಈ ಬ್ರಾಂಚಸ್ಗಳೆಲ್ಲ ಎಷ್ಟೊಂದಿದೆ, ಅವುಗಳೆಲ್ಲ ಬಂದು ಸೇರ್ಕೊಳ್ತವೆ. ಯಾವುದಾದ್ರೆ ಚಿತ್ರ, ಎಸ್ ನೋಡಿ, ಇದು ಇಂಡಸ್ ಅಂತ ಮೇಜರ್ ರಿವರ್ ಬಂದರೆ ಸಟ್ಲೇಜ್, ಬಿಯಾಸ್, ರಾವಿ, ಚಿನಾಬ್ ಅಂಡ್ ಝೀಲಂ, ಈ ರೀತಿ 5 ಟ್ರಿಬ್ಯೂಟರೀಸ್ ಇದೆ. ಹೆಂಗೆ ನೆನಪಿಟ್ಕೊಳ್ಳೋದಪ್ಪ? SBR ನೋಡಿ, SBR, ಸಟ್ಲೇಜ್, ಬಿಯಾಸ್, ರಾವಿ. ಓಕೆ. ನೆಕ್ಸ್ಟು ಚಿನಾಬ್ ಅಂಡ್ ಝೀಲಂ, CJ. Okay, so these are the 5 major tributaries of Indus River. Okay, that's all I think. Shall we move on? Yes. So the Ganga River is the largest river of India. ನಮ್ಮ ಇಂಡಿಯಾದ ತುಂಬ ದೊಡ್ಡದಾಗಿ ಹರಿಯುವಂಥ ನದಿಯಾಗಿರ್ತದೆ. ಇಟ್ಸ್ ಟೋಟಲ್ ಲೆಂತ್ ಇಸ್ 2525. ತುಂಬ ಚೆನ್ನಾಗಿದೆ ನೋಡಿ, 25 ಈ ರೀತಿ 2020 ಅಂದಂಗೆ 25 ಅನ್ನೋ ರೀತಿ ಬಂದಿದೆ. ಇಟ್ ರೈಸಸ್ ಇನ್ ದ ಗಂಗೋತ್ರಿ ಗ್ಲೇಸಿಯರ್. ಇದು ಆರಿಜಿನೇಟ್ ಆಗೋದು ಗಂಗೋತ್ರಿ ಗ್ಲೇಸಿಯರ್ನಲ್ಲಿ. ಅದೇ ಇಂಡಸ್ ರಿವರು
ಮೌಂಟ್ ಕೈಲಾಶ್ ಅಲ್ಲಿ, ಇದು ಗಂಗೋತ್ರಿ ಗ್ಲೇಸಿಯರ್. ಗಂಗಾ ನದಿ ಅಂತಂದರೆ ತುಂಬ ಲಾರ್ಜೆಸ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ದೊಡ್ಡ ಕೆರೆ ರೀತಿ ಕಾಣಿಸ್ತಾ ಇರುತ್ತೆ ತಾನೆ. ಹಾಗೆಯೇ ಗಂಗೋತ್ರಿ ಗ್ಲೇಸಿಯರ್ ಅಂತ ಹೇಳ್ತಲ್ಲ, ಈ ರೀತಿ ಅದು ಹಿಮ ತುಂಬಿರುವಂಥ ಪ್ಲೇಸ್ ಇರುತ್ತಲ್ಲ, ಅದು ಇಲ್ಲಿ ಕೊಟ್ಟಿದ್ದಾರೆ ಪಾಯಿಂಟೆಡ್ ಮಾಡಿ. ಗಂಗೋತ್ರಿ ಯಮುನೋತ್ರಿ ಅಂತ ಕರೀತಾರೆ, ನನಗೆ ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಆರಿಜಿನೇಟ್ ಆಗುತ್ತೆ. ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ಆ್ಯಂಡ್ ಸೌತ್ ಈಸ್ಟ್, ದೆನ್ ಎಂಟರ್ಸ್ ಓಕೆ ಸೌತ್ ಮತ್ತು ಸೌತ್ ಈಸ್ಟ್ ಕಡೆ ಫ್ಲೋ ಆಗ್ತಾ ಬಂತು ಹಾಗೆ. ದೆನ್ ಇಟ್ ಎಂಟರ್ಸ್ ದ ಬಾಂಗ್ಲಾದೇಶ್, ಆಮೇಲೆ ಇದು ಬಂದು ನೋಡಿ ಬಾಂಗ್ಲಾದೇಶಿಗೆ ಎಂಟ್ರಿ ಆಗ್ತಾಯಿತ್ತಲ್ಲ, ಎಸ್, ವೇರ್ ಇಟ್ ಜಾಯ್ನ್ಸ್ ದ ಬ್ರಹ್ಮಪುತ್ರ. ಆಮೇಲೆ ಈ ರೀತಿ ಫ್ಲೋ ಆಗುವಾಗ ಬ್ರ್ಯಾಂಚ್ಗಳಾಗ್ಬಿಡ್ತೀನಿ ನೋಡಿ, ಡೆಲ್ಟಾ ಅನ್ನೋ ರೀತಿ ಫಾರ್ಮೇಷನ್, ಟ್ರಯಾಂಗಲ್ ರೀತಿ ಟಿಂಗ್ ಟಿಂಗ್ ಟಿಂಗ್. ಸೊ ಓಕೆ, ಈ ರೀತಿ ಬ್ರ್ಯಾಂಚ್ಗಳಾಗುತ್ತೆ. ಇಲ್ಲಿಂದ ಬ್ರಹ್ಮಪುತ್ರ ಫ್ಲೋ ಆಗಿ ಬರುತ್ತೆ, ಬ್ರಹ್ಮಪುತ್ರ ಬಂದು ಜಾಯ್ನ್ ಆಗುತ್ತೆ ಗಂಗಾಗೆ. ಸೊ ಹಾಗೆ ಆ ರೀತಿ ಬ್ರಹ್ಮಪುತ್ರ ಬಂದು ಜಾಯ್ನ್ ಆದಮೇಲೆ ಅದನ್ನು ಪದ್ಮ ಅಂತೇಳಿ ಕರೀತಾರೆ. ಗಂಗಾ ನದಿ ಬಂದು ಬ್ರಹ್ಮಪುತ್ರ ನದಿನ ಸೇರಾದ್ಮೇಲೆ ಅದನ್ನ ಏನಂತ ಕರೀತಾರೆ ಅಂದರೆ ಪದ್ಮ ಅಂತೇಳಿ ಕರೀತಾರೆ. ಸೊ ಇಟ್ಸ್ ಮೇಜರ್ ಟ್ರಿಬ್ಯೂಟರೀಸ್ ಆರ್ ಯಮುನಾ. ನೋಡಿ ಇದರಲ್ಲಿ ಮೇಜರ್ ಟ್ರಿಬ್ಯೂಟರೀಸ್ ಇಲ್ಲಿ ಯಮುನಾ ಇಲ್ಲಿದೆಯಲ್ಲ, ಯಮುನಾ ಕೂಡ ಬಂದು ಸೇರ್ಕೊಳ್ತದೆ. ಹಾಗೆ ಘಾಗ್ರಾ, ಗಂಡಕ್, ಗೋಮತಿ, ಈ ರೀತಿ ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನ್. ಶಾರದಾ ಇಲ್ಲಿ ಸೋನ್ ಇದೆಯಲ್ಲ, ನೆಕ್ಸ್ಟ್ ಶಾರದಾ ನೋಡಿ, ಶಾರದಾ ಕೂಡ ಸೇರ್ಕೊಳ್ಳುತ್ತೆ ಹೀಗೆ. ಸೊ ಇವೆಲ್ಲ ಟ್ರಿಬ್ಯೂಟರೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಆಫ್ ದೀಸ್ ಎಷ್ಟೊಂದು ಟ್ರಿಬ್ಯೂಟರೀಸ್ ಇದೆ ನೋಡಿ, ಹೆಣ್ಮಕ್ಳು ಜಡೆ ಹಾಕ್ತಂಗಿದೆಯಲ್ಲ, ಈ ಕಡೆಯಿಂದ ಎಲ್ಲ ಒಂದು ಜಾಯ್ನ್ ಆಗ್ತೈತೆ ಗಂಗಾ ನದಿಗೆ. ಸೊ ಅದಕ್ಕೆ ನಾರ್ದರ್ನ್ ಪ್ಲೈನ್ ಅಂತೇಳಿ ಕರೆಯೋದನ್ನ. ಸೊ ಇಷ್ಟರೊಳಗಡೆ ತುಂಬ ಲಾಂಗೆಸ್ಟ್ ಆಗಿರೋದು ಯಾವುದು ಅಂತಂದರೆ ಯಮುನಾ. ಯಮುನಾ ಇಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ. ತಾಜ್ ಮಹಲ್ನ ಪಕ್ಕ ಫ್ಲೋ ಆಗುತ್ತಲ್ಲ ಯಮುನಾ, ತಾಜ್ ಮಹಲ್. ಓಕೆ, ಗಂಗಾ 25. ಸೊ ಗಂಗಾ ಲಾರ್ಜೆಸ್ಟ್ ರಿವರ್, 25, ಗಂಗೋತ್ರಿ ಗ್ಲೇಸಿಯರ್. ಇಟ್ ಜಾಯಿನ್ಸ್ ಬ್ರಹ್ಮಪುತ್ರ ಆ್ಯಂಡ್ ಇಟ್ ಗೆಟ್ಸ್ ದ ನೇಮ್ ಆಫ್ ಪದ್ಮ. ಇಟ್ ಟ್ರಿಬ್ಯೂಟರೀಸ್ ಆ್ಯಂಡ್ ಲಾಂಗೆಸ್ಟ್ ಟ್ರಿಬ್ಯೂಟರಿ. ಇಷ್ಟು ಪಾಯಿಂಟ್ಸ್ಗಳು ಎಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟ್ ದ ಬ್ರಹ್ಮಪುತ್ರ, ಇಲ್ಲಿ ನೋಡಿ ಬ್ರಹ್ಮಪುತ್ರ ರೈಸಸ್ ನಿಯರ್ ಲೇಕ್ ಮಾನಸ ಸರೋವರ್, ಟಿಬೆಟ್. ನೋಡಿ ಇಂಡಸ್ ಕೈಲಾಸ ಮೌಂಟೇನ್ ಆ ಕಡೆ, ಬ್ರಹ್ಮಪುತ್ರ ಈ ಕಡೆ ಸೈಡಲ್ಲಿ ಮಾನಸ ಸರೋವರ್ ಅಂತ. ಇದು ಹೆಂಗೆ ಅಂತಂದರೆ ತುಂಬ ಸ್ಪೆಷಲ್ ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ ಕೈಲಾಸ ಪರ್ವತ ಅಂತೇಳಿದೆ. ಕೈಲಾಸ ಪರ್ವತದ ಈ ಕಡೆ ಸೈಡಲ್ಲಿ ಆರಿಜಿನೇಟ್ ಆಗಿ ಇಂಡಸ್ ಫ್ಲೋ ಆಗಿ ಹೋಗುತ್ತೆ. ಅದೇ ಕೈಲಾಸ ಪರ್ವತದ ಈ ಕಡೆ ಸೈಡಲ್ಲಿ ಮಾನಸ ಸರೋವರ ಅಂತಿದೆ. ಸೊ ಮಾನಸ ಸರೋವರ್ನಲ್ಲಿ ಬ್ರಹ್ಮಪುತ್ರ ಆರಿಜಿನೇಟ್ ಆಗುತ್ತೆ. ನೋಡಿ ಕೈಲಾಸ ಪರ್ವತ ಒಂದು ಮೈನ್ ಪಾಯಿಂಟ್ ಇದ್ದಂಗಿದೆ. ಸೊ ರೈಸಸ್ ನಿಯರ್ ದ ಲೇಕ್ ಮಾನಸ ಸರೋವರ್, ಟಿಬೆಟ್, ಆ್ಯಂಡ್ ಫ್ಲೋಸ್ ಟುವರ್ಡ್ ದ ಈಸ್ಟ್. ಇದು ಈಸ್ಟರ್ನ್ ಸೈಡ್ ಫ್ಲೋ ಆಗುತ್ತೆ, ಅದು ವೆಸ್ಟರ್ನ್ ಸೈಡ್ ನಾರ್ತ್ ವೆಸ್ಟ್ ಕಡೆ ಫ್ಲೋ ಆಗೋಗುತ್ತೆ. ಇಟ್ ಎಂಟರ್ಸ್ ಇಂಡಿಯಾ ಥ್ರೂ ಅ ನ್ಯಾರೋ ಗಾರ್ಜ್ ಇನ್ ಅರುಣಾಚಲ್ ಪ್ರದೇಶ್. ಗಾರ್ಜ್ ಅಂದರೆ ನೋಡಿ ಹಿಂಗೆ, ಸೊ ಆ ರೀತಿ ಫ್ಲೋ ಆಗಿ ಬಂದುಬಿಟ್ಟು ಸಡನ್ನಾಗಿ ಟ್ವಿಸ್ಟ್ ಟರ್ನ್ ತಗೊಳ್ತೀನಿ. ನೋಡಿ ಗಾರ್ಜ್ ತುಂಬ ಆಳವಾಗಿದೆಯಲ್ಲ, ಆಳವಾಗಿ ಹರಿಯುತ್ತಲ್ಲ, ಇಲ್ಲೂ ಕೂಡ ಆಳ, ಈ ಕಡೆ ಆಳ, ಇದನ್ನು ನಾವು ಗಾರ್ಜ್ ಅಂತೇಳಿ ಕರಿತೀವಿ. ಸೊ ಇದು ಇಂಡಿಯಾನ ಈ ರೀತಿ ಎಂಟ್ರಿ ಆಗುತ್ತೆ. ಒಂದು ವೇಳೆ ಇದು ಹಿಂಗಿಂದ ಹಿಂಗೆ ಈ ಕಡೆ ಫ್ಲೋ ಆಗಿಬಿಟ್ಟಿದ್ರೆ ಅದು ಮಯನ್ಮಾರ್ ಆ ಕಡೆ ಫ್ಲೋ ಆಗಿಬಿಡೋದು. ಸಡನ್ನಾಗಿ ಯಾಕೋ ಇಂಡಿಯಾ ಅಂತಂದ್ರೆ ಇಷ್ಟ ಆಗಿಬಿಟ್ಟಿದೆ, ಈ ಕಡೆ ಟರ್ನ್ ಆಗಿಬಿಟ್ಟಿದೆ. ಸೊ ನೋಡಿ ಹಿಂಗೆ ಹೋಗ್ಬಿಟ್ಟು ಯು ಟರ್ನ್ ತೊಗೊಂಡಿದೆ ತಾನೆ, ಯು ಟರ್ನ್ ತೊಗೊಂಡಿದೆ. ದೆನ್ ಬ್ರಹ್ಮಪುತ್ರ ಎಂಟ್ರಿ ಆಗುವಂಥ ಮೊದಲ ಸ್ಟೇಟ್ ಯಾವುದಂದರೆ ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ದೆನ್ ಇಟ್ ಫ್ಲೋಸ್ ಟು ದ ವೆಸ್ಟ್ ಆ್ಯಂಡ್ ಟರ್ನ್ಸ್ ಟು ದ ಸೌತ್. ನೋಡಿ ಆಮೇಲೆ ವೆಸ್ಟ್ ಕಡೆ ಫ್ಲೋ ಆಗಿ ಬರುತ್ತೆ, ಅಸ್ಸಾಂನಲ್ಲಿ ಫುಲ್ಲು, ಆಮೇಲೆ ಮತ್ತೆ ಸೌತ್ ಕಡೆ ಬರ್ತದೆ, ಬಾಂಗ್ಲಾದೇಶನ ಎಂಟ್ರಿ ಆಗುತ್ತೆ. ವೇರ್ ಇಟ್ ಜಾಯ್ನ್ಸ್ ದ ಗಂಗನ ಜಾಯ್ನ್ ಆಗುತ್ತೆ. ಇಟ್ಸ್ ಲೆಂತ್ ಇಸ್ 2589 ಕಿಲೋಮೀಟರ್ಸ್. ಇದರ ಟೋಟಲ್ ಲೆಂತ್ ಎಷ್ಟಾಗುತ್ತೆ ಅಂತಂದರೆ 2589 ಕಿಲೋಮೀಟರ್ ಅಷ್ಟು ಲೆಂತ್ ಆಗುತ್ತೆ. ಸೊ ಡು ಯು ನೋ ಒಂದು ಪಾಯಿಂಟಲ್ಲಿ ಕೊಟ್ಟಿದ್ದಾರೆ, ದ ರಿವರ್ ಬ್ರಹ್ಮಪುತ್ರ ಈಸ್ ನೋನ್ ಆಸ್ ಸಾಂಗ್ಪೋ ಇನ್ ಟಿಬೆಟ್. ಇಲ್ಲಿ ಟಿಬೆಟ್ನಲ್ಲಿ ಫ್ಲೋ ಆಗೋಂಥ ಟೈಮ್ನಲ್ಲಿ ಇದನ್ನ ಸಾಂಗ್ಪೋ ಅಂತೇಳಿ ಕರೀತಾರೆ. ನೆಕ್ಸ್ಟು ಜಮುನಾ ಇನ್ ಬಾಂಗ್ಲಾದೇಶ್. ಕೊನೆಯದಾಗಿ ಇಲ್ಲಿಂದ ಬಂದಾದಮೇಲೆ ಇಲ್ಲಿ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಡುತ್ತೆ, ಅವಾಗ ಅದನ್ನು ಜಮುನಾ ಅಂತೇಳಿ ಕರೀತಾರೆ. ಇದು ಯಮುನಾ ಅಂತಂದರೆ ಬ್ರಹ್ಮಪುತ್ರ ನದಿನ ಬಾಂಗ್ಲಾದೇಶದಲ್ಲಿ ಆ ರೀತಿ ಜಮುನಾ ಅಂತೇಳಿ ಕರೀತಾರೆ. ಸೊ ಅದೇ ಜಮುನಾ
ಅಥವಾ ಅದೇ ಇನ್ನೊಂದು ಹೆಸರಿನಲ್ಲಿ ಬ್ರಹ್ಮಪುತ್ರ ಬಂದು ಗಂಗಾ ನದಿನ ಸೇರ್ಕೊಳ್ಳುತ್ತೆ. ಗಂಗಾ ನದಿನ ಸೇರ್ಕೊಂಡಾದ್ಮೇಲೆ ಅದರ ಹೆಸರು ಏನಂತಾಗುತ್ತೆ? ಪದ್ಮ. ಓಕೆ, ಎಸ್. ಸೊ ಇಟ್ ಫಾರ್ಮ್ಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜೂಲಿ. ಸೊ ಇದಂಗೆ ಅಂತಂದರೆ ನಿಮಗೆ ಶ್ರೀರಂಗಪಟ್ಟಣ ಗೊತ್ತಿದೆ. ಶ್ರೀರಂಗಪಟ್ಟಣದಲ್ಲಿ ಮಧ್ಯ ಶ್ರೀರಂಗಪಟ್ಟಣ ಇದೆ ಅಂತ ಅಂದ್ಕೊಳ್ಳಿ. ಕಾವೇರಿ ನದಿಯ ಒಂದು ಬ್ರಾಂಚ್ ಈ ಕಡೆಯಿಂದ ಫ್ಲೋ ಆಗಿ ಬರ್ತದೆ, ಹಾಗೆ ಇನ್ನೊಂದು ಬ್ರಾಂಚ್ ಈ ಕಡೆಯಿಂದ ಫ್ಲೋ ಆಗಿ ಬರ್ತದೆ. ನೋಡಿ, ಎರಡು ಕಡೆಯಿಂದ ಹಿಂಗೆ ಬರ್ತದೆ, ಮಧ್ಯದಲ್ಲಿ ಶ್ರೀರಂಗಪಟ್ಟಣ ಇದೆ. ಸೊ ಇದನ್ನು ನಾವು ರಿವರ್ ಐಲ್ಯಾಂಡ್ ಅಂತೇಳಿ ಕರಿತೀವಿ. ಅದೇ ಥರ ಬ್ರಹ್ಮಪುತ್ರ ನದಿ ಹರಿಯುವಾಗ ಈ ಕಡೆಯಿಂದ ಒಂದು ಬ್ರಾಂಚ್ ಬರ್ತದೆ, ಈ ಕಡೆಯಿಂದ ಒಂದು ಬ್ರಾಂಚ್ ಆಗಿ ಬರ್ತದೆ. ಸೊ ಮಧ್ಯದಲ್ಲಿ ಒಂದು ಲ್ಯಾಂಡ್ ಇದೆ, ಅದನ್ನು ಮಜೂಲಿ ಅಂತೇಳಿ ಕರಿತೀವಿ. ಅದನ್ನೇ ಒಂದು ಡಿಸ್ಟಿಕ್ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಓಕೆ, ಯಾಕಂದರೆ ಅಷ್ಟು ತುಂಬ ವಿಸ್ತಾರವಾಗಿದೆ. ಅದು ಇಡೀ ಪ್ರಪಂಚದಲ್ಲೇ ತುಂಬ ಲಾರ್ಜೆಸ್ಟ್ ಆಗಿರುವಂಥ ರಿವರ್ ಐಲ್ಯಾಂಡ್ ಅಂತೇಳಿ ಕರೀತಾರೆ. ಸೊ ದಟ್ ಈಸ್ ಮಜೂಲಿ. ಕ್ವಶನ್ ಬಂದು ಹೆಂಗೆ ಬರ್ಬೋದು? ವಿಚ್ ಇಸ್ ದ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂದರೆ ಮಜೂಲಿ. ಅದು ಯಾವ ರಿವರಿಂದ ಆಗಿದೆ ಮಜೂಲಿ? ಬ್ರಹ್ಮಪುತ್ರ ರಿವರಿಂದ ಆಗಿದೆ. ಸೊ ದಟ್ಸ್ ಆಲ್. ಲೆಟ್ಸ್ ಮೂವ್ ಆನ್ ಟು ಸೌತ್ ಇಂಡಿಯನ್ ರಿವರ್ಸ್. ಸೊ ಸ್ಟೂಡೆಂಟ್ಸ್, ನಾವು ದ ರಿವರ್ಸ್ ಆಫ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಬರುವಂಥ, ನಾನು ಹೇಳಿದೆ ನರ್ಮದಾ. ಸೊ ನಾನು ಆಲ್ರೆಡಿ ಹೇಳಿದೆ, ನರ್ಮದಾ ನದಿಯಿಂದ ಕೆಳಭಾಗದಲ್ಲಿ ಹರಿಯುವಂಥ ನದಿಗಳನ್ನ ನಾವು ಸೌತ್ ಇಂಡಿಯನ್ ರಿವರ್ಸ್ ಅಂತೇಳಿ ಕರಿತೀವಿ. ಮೆನಿ ರಿವರ್ಸ್ ಫ್ಲೋ ಅಕ್ರಾಸ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಎಷ್ಟೊಂದು ನದಿಗಳು ಹರಿಯುತ್ತೆ. ದೇ ಆರ್ ಆಲ್ಸೋ ನೋನ್ ಆಸ್ ಪೆನಿನ್ಸುಲಾರ್ ರಿವರ್ಸ್. ಇವುಗಳನ್ನ ಇನ್ನೊಂದು ಹೆಸರಿನಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ವಿ? ಪೆನಿನ್ಸುಲಾರ್ ರಿವರ್ಸ್ ಅಂತೇಳಿ ಕೂಡ ಕರೀತಾರೆ. ಇದನ್ನು ಹಿಮಾಲಯನ್ ರಿವರ್ಸ್ ಅಂತ ಕರೀತಾರೆ, ಇದನ್ನು ಪೆನಿನ್ಸುಲಾರ್ ರಿವರ್ಸ್ ಅಂತ ಕೂಡ ಕರೀತಾರೆ. ಮೋಸ್ಟ್ ಆಫ್ ದೆಮ್ ರೈಸಸ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಓಕೆ, ಇದರಲ್ಲಿ ಮೆಜಾರಿಟಿ ಆರಿಜಿನೇಟ್ ಆಗೋದಿಲ್ಲ ಅಂದರೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಇಲ್ಲಿ ಬರ್ತಲ್ವಾ ಇಲ್ಲಿ. ಬಟ್ ಅದೇ ನಾರ್ತ್ ಇಂಡಿಯಾದಲ್ಲಿ ಆರಿಜಿನೇಟ್ ಆಗೋದು ಹಿಮಾಲಯದಲ್ಲಿ ಆರಿಜಿನೇಟ್ ಆಗ್ತವೆ. ಇವು ವೆಸ್ಟರ್ನ್ ಘಾಟ್ಸಲ್ಲಿ ಆರಿಜಿನೇಟ್ ಆಗ್ತವೆ ಜಾಸ್ತಿ. ಯಾವ್ಯಾವ ಇಂಪಾರ್ಟೆಂಟ್ ರಿವರ್ಸ್ ಅಂದರೆ ಮಹಾನದಿ, ನೋಡಿ ಮಹಾನದಿ, ನೆಕ್ಸ್ಟು ಗೋದಾವರಿ, ನೆಕ್ಸ್ಟು ಕೃಷ್ಣ, ನೆಕ್ಸ್ಟ್ ಈ ಕಡೆ ನರ್ಮದಾ, ತಾಪಿ, ಕಾವೇರಿ ಎಲ್ಲಿದೆ? ಕಾವೇರಿ ಕೂಡ. ಓಕೆ, ದಟ್ಸ್ ಆಲ್. ಇಷ್ಟು ನದಿಗಳು ತುಂಬ ಇಂಪಾರ್ಟೆಂಟು. ದೀಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು ಈಸ್ಟ್ ಫ್ಲೋಯಿಂಗ್ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಇವುಗಳನ್ನ ನಾವು ಇಷ್ಟು ನದಿಗಳನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ, ಯಾವುದಾದ್ರು ಇದು ಮಹಾನದಿ ಈಸ್ಟ್ ಫ್ಲೋಯಿಂಗ್, ಗೋದಾವರಿ ಈಸ್ಟ್ ಫ್ಲೋಯಿಂಗ್, ಕೃಷ್ಣ ಈಸ್ಟ್ ಫ್ಲೋಯಿಂಗ್, ಕಾವೇರಿ ಈಸ್ಟ್ ಫ್ಲೋಯಿಂಗ್. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದಾಗ ನರ್ಮದಾ ವೆಸ್ಟ್ ಫ್ಲೋಯಿಂಗ್, ತಪ್ತಿ ವೆಸ್ಟ್ ಫ್ಲೋಯಿಂಗ್, ಈ ರೀತಿ. ಎಸ್, ಲೆಟ್ಸ್ ಮೂವ್ ಆನ್. ದ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಈಸ್ಟರ್ನ್ ಸೈಡ್ ಹೋಗುವಂಥ ರಿವರ್ಸ್ಗಳು. ಓಕೆ, ದ ಫಸ್ಟ್ ಒನ್, ದ ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್, flows towards the east 851 km and joins the Bay of Bengal. ಸೊ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆಯಲ್ಲ, ಇದನ್ನು ಬಂದು ಜಾಯ್ನ್ ಆಗುತ್ತೆ. ಬಟ್ ಆರಿಜಿನೇಟ್ ಆಗುವಂಥದ್ದು ಈ ರೀತಿ ಇಲ್ಲಿಂದ ಸಿಹಾವಾ ರೇಂಜ್ ಅಂತ ಹೇಳಿದೆ ಇಲ್ಲಿ. ಸೊ ಆ ಮೌಂಟೇನ್ಸ್ಗಳಲ್ಲಿ ಇದು ಆರಿಜಿನೇಟ್ ಆಗುತ್ತೆ ಮಹಾನದಿ. ಸೊ ಟೋಟಲ್ ಲೆಂತ್ ನೋಡಿದ್ರೆ 851 ಕಿಲೋಮೀಟರ್ಸ್. ಓಕೆ, ಆರಿಜಿನೇಟ್ ಪ್ಲೇಸ್ ನೋಡ್ಕೊಳ್ರಿ, ಹೋಗಿ ಎಲ್ಲಿಗೆ ಮರ್ಜ್ ಆಗುತ್ತೆ ನೋಡ್ಕೊಳ್ರಿ. ಲೆಂತ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬೇಕಂದ್ರೆ ಒಂದ್ಸರಿ ಗ್ಲಾನ್ಸ್ ಮಾಡಿ ತೊಂದರೆ ಇಲ್ಲ. ದ ಗೋದಾವರಿ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ಇಷ್ಟನ್ನೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಲಾಂಗೆಸ್ಟಾಗಿ ಫ್ಲೋ ಆಗ್ತಾ ಇರೋದು ನೋಡ್ರಿ, ಇಲ್ಲಿಂದ ಇಷ್ಟು ಉದ್ದ. ಸೊ ದಟ್ಸ್ ವೈ ದ ಗೋದಾವರಿ ಇಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ತುಂಬ ಲಾಂಗೆಸ್ಟ್. ಇಟ್ ರೈಸಸ್ ಇನ್ ಟ್ರಯಂಬಕ್ ಅಂತೇಳಿ ಕರಿತೀವಿ, ಅಥವಾ ಟ್ರಯಂಬಕ, ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್ 1465 kilometers and joins the Bay of Bengal. ಇದು ಕೂಡ ಬೇ ಆಫ್ ಬೆಂಗಾಲ್. ಆರಿಜಿನೇಟ್ ಪ್ಲೇಸ್ ತ್ರಯಂಬಕ, ಇದು ಸಿಹಾವಾ ರೇಂಜು, ಇದು ತ್ರಯಂಬಕ, ಅಲ್ಲಿಂದ ಆರಿಜಿನೇಟ್ ಆಗುತ್ತೆ. ತುಂಬ ಲಾಂಗೆಸ್ಟ್ ಅಂತ ಹೇಳಿದ್ಮೇಲೆ ನೋಡಿ 1465 ಇರುತ್ತೆ. ನೆಕ್ಸ್ಟ್ ದ ಕೃಷ್ಣ ರೈಸಸ್ ನಿಯರ್ ಮಹಾಬಲೇಶ್ವರ, ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ಈಸ್ಟ್ 1400 kilometers and joins the Bay of Bengal. ಇದು ಕೂಡ ಬೇ ಆಫ್ ಬೆಂಗಾಲ್. ಆರಿಜಿನೇಟ್ ಆಗೋದು ಮಹಾಬಲೇಶ್ವರ, ನೋಡಿ STM, ಸಿಹಾವಾ, ತ್ರಯಂಬಕ್, ಮಹಾಬಲೇಶ್ವರ ಇರುತ್ತೆ. ಸೊ 1400 kilometers, ಇದು 65 kilometers ಕಡಿಮೆ ಇದಕ್ಕಿಂತ. ಸೊ ಹಿಂಗಾಗಿ ಸೆಕೆಂಡ್ ರ್ಯಾಂಕ್ ಆಗ್ಬೋದು ಕೃಷ್ಣಾ ನದಿ. ನೆಕ್ಸ್ಟು ಇಟ್ಸ್ ಮೇನ್ ಟ್ರಿಬ್ಯೂಟರೀಸ್ ಆರ್, ಇದರ ಮುಖ್ಯವಾಗಿರುವಂಥ ಟ್ರಿಬ್ಯೂಟರೀಸ್ ಬ್ರಾಂಚ್ಗಳು ಯಾವ್ಯಾವ ಬರ್ತವೆ ಅಂತಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ. ಸೊ ಹೀಗೆ ನೆನ್ಪಿಟ್ಕೊಳ್ಳೋದು, ಘಟಪ್ರಭಾ ಮತ್ತು ಮಲಪ್ರಭಾ. ಕೃಷ್ಣ ಅಂದಮೇಲೆ ಕೊಯ್ನಾ,
ಅಲ್ಲೇ ಆಯಿತು. ಇನ್ನು ಭೀಮ ಮತ್ತು ತುಂಗಭದ್ರಾ ನೋಡ್ಕೊಳ್ರಿ. ಓಕೆ, ಭೀಮ ಅಂದರೆ ಭದ್ರವಾಗಿರ್ತಾರಲ್ಲ, ತುಂಗಭದ್ರಾ ದಟ್ಸ್ ಸಮ ರಿಮೆಂಬರ್. ನೆಕ್ಸ್ಟು ಕಾವೇರಿ ರೈಸಸ್ ಅಟ್ ತಲಕಾವೇರಿ ಕೊಡಗು. ಇದು ತಲಕಾವೇರಿ ನೋಡಿ, ಸಿಂಹಾವ, ತ್ರಯಾಂಬಕ್, ಮಹಾಬಲೇಶ್ವರ್, ತಲಕಾವೇರಿ. ಫ್ಲೋಸ್ ಟುವರ್ಡ್ ದ ಈಸ್ಟ್ ಆ್ಯಂಡ್ ಜಾಯಿನ್ಸ್ ದ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ಗೆ ಇದರ ಟ್ರಿಬ್ಯೂಟರೀಸ್ ನೋಡಿ, ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ. ವತಿ ವತಿ ವತಿ, ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ. ನೆಕ್ಸ್ಟು ಸಿಂಶಾ, ಕಪಿಲ, ಲಕ್ಷ್ಮಣ ತೀರ್ಥ ಆ್ಯಂಡ್ ಭವಾನಿ. ಕಪಿಲ, ಭವಾನಿ, ಸಿಂಶಾ, ಲಕ್ಷ್ಮಣ ತೀರ್ಥ ಸಮವಾಗಿ ನೆನಪ. ವತಿ ವತಿ ಹಾವಂತೂ ಫಸ್ಟ್ ಬೇಗ ನೆನಪಾಗಲಿ. ಸೊ ದೀಸ್ ಆರ್ ಅಬೌಟ್ ದ ಈಸ್ಟರ್ನ್ ಸೈಡ್ ಫ್ಲೋಯಿಂಗ್ ರಿವರ್ಸ್. ಆಯಿತಾ. ನೆಕ್ಸ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ನರ್ಮದಾ ಮತ್ತು ತಾಪಿ ಅಂತ ಹೇಳಿದ್ವಲ್ಲ, ತಪತಿ, ತಾಪಿ ಆ ರೀತಿ ಹೇಳ್ತಾರೆ. ದ ನರ್ಮದಾ ಆ್ಯಂಡ್ ತಾಪಿ ಆರ್ ದ ಇಂಪಾರ್ಟೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಸೌತ್ ಇಂಡಿಯಾ. ನರ್ಮದಾ ರೈಸಸ್ ಇನ್ ಅಮರಕಂಟಕ್ ಹಿಲ್ಸ್. ಈ ಅಮರಕಂಟಕ್ ಹಿಲ್ಸ್ ಅಂತೇಳಿ ಬರ್ತದೆ, ಅಲ್ಲಿ ಆರಿಜಿನೇಟ್ ಆಗುತ್ತೆ. ಫ್ಲೋಸ್ ವೆಸ್ಟ್ ವರ್ಡ್, ಇದು ವೆಸ್ಟರ್ನ್ ಸೈಡ್ಗೆ ಫ್ಲೋ ಆಗ್ತಾ ಹೋಗುತ್ತೆ. ಮತ್ತು ಅದರ ಲೆಂತ್ ಕೊಟ್ಟಿದೆ ನೋಡಿ, 1312 ಕಿಲೋಮೀಟರ್ಸ್ ಈ ರೀತಿ. ಥ್ರೂ ಅ ನ್ಯಾರೋ ಗಾರ್ಜ್ ಕಾಲ್ಡ್ ಮಾರ್ಬಲ್ ಗಾರ್ಜ್ ಆ್ಯಂಡ್ ಜಾಯಿನ್ಸ್ ದ ಅರೇಬಿಯನ್ ಸಿ. ಇಲ್ಲಿ ಮಾರ್ಬಲ್ ಗಾರ್ಜ್ ಅಂತೇಳಿ ಬರುತ್ತೆ, ಅದ್ರ ಮೂಲಕ ಇದು ಫ್ಲೋ ಆಗೋಗುತ್ತೆ. ಸೊ ಇದು ಸ್ಪೆಷಾಲಿಟಿ ಏನು ಸರ್ ಮಾರ್ಬಲ್ ಗಾರ್ಜ್? ಮಾರ್ಬಲ್ ಅಂತಂದ್ರೆ ಏನು? ತಾಜ್ ಮಹಲ್ನ ಕಟ್ಟಿರೋದು ಯಾವುದರಿಂದ? ಅಮೃತ ಶಿಲೆ ಅಂತ ಹೇಳ್ತೀಲ್ವಾ ಹಾಗೆ. ಸೊ ಇಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಗಾರ್ಜ್ ಅಂದರೆ ನಾನು ಆಲ್ರೆಡಿ ಹೇಳಿದೆ ಆಳವಾಗಿರುವಂಥ ಪ್ಲೇಸು, ಅಲ್ಲಿ ನದಿ ಹರಿತಾ ಬರ್ತಾ ಇರ್ತದೆ ಅಂತ. ಆ ನರ್ಮದಾ ನದಿ ಹರಿಯುವಂಥ ತಳಭಾಗದಲ್ಲಿ ಅಮೃತ ಶಿಲೆಗಳು ಈ ರೀತಿ ಮಾರ್ಬಲ್ ಸ್ಟೋನ್ಸ್ಗಳೆಲ್ಲ ಇದೆ. ಏನಾದರೂ ಹುಣ್ಣಿಮೆ ದಿನ ಪೂರ್ಣ ಚಂದ್ರ ಇರೋ ದಿವಸ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನರ್ಮದಾ ನದಿನ ನಾವು ನೋಡಿದ್ರೆ ಒಂದು ಹಾಲು ಚೆಲ್ಲಿರೋ ರೀತಿ, ಹಾಲು ಹರಿತಾ ಇರ್ತದಲ್ಲ ಆ ರೀತಿ ಕಾಣಿಸುತ್ತೆ. ಯಾಕಂದರೆ ಫುಲ್ ವೈಟ್ ಆಗಿರೋಂಥ ಸ್ಟೋನ್ಸ್ ಕೆಳಗಡೆ ಇರುತ್ತೆ, ನರ್ಮದಾ ನದಿ ಮೇಲ್ಗಡೆಯಿಂದ ಹರಿತಾ ಬರ್ತಾ ಇರ್ತದೆ. ಚಂದ್ರನ ಬೆಳಕು ಬಿತ್ತು ಅಂತ ಅಂದ್ಕೊಳ್ರಿ, ಫುಲ್ ಮಿಲ್ಕ್ ಫ್ಲೋ ಆಗೋ ರೀತಿಯೂ ಕಾಣಿಸ್ತಾ ಇರುತ್ತಂತೆ. ಅದಕ್ಕೆ ತುಂಬ ಫೇಮಸ್, ಅದು ವರ್ಲ್ಡ್ ಫೇಮಸ್ ರೀತಿ ಇದೆ. ಸೊ ಮಾರ್ಬಲ್ ಗಾರ್ಜ್ ಇರುವಂಥದ್ದು ಯಾವ ನದಿಗೆ ಅಂತಂದರೆ ನರ್ಮದಾ ನದಿಗೆ. ಸೊ ಕೊನೆಯದಾಗಿ ನರ್ಮದಾ ನದಿ ಅರೇಬಿಯನ್ ಸಿನ ಹೋಗಿ ಜಾಯ್ನ್ ಆಗುತ್ತೆ. ತಾಪಿ ರೈಸಸ್ ನಿಯರ್ ಮುಲ್ಟಾಯ್, ಫ್ಲೋಸ್ ವೆಸ್ಟ್ವರ್ಡ್. ಮುಲ್ಟಾಯ್ನಲ್ಲಿ ಆರಿಜಿನೇಟ್ ಆಗುತ್ತೆ. ತಾಪಿ ರಿವರ್ ಏನು ಕೂಡ ಹೋಗಿಲ್ಲ ಅಲ್ಲಿ, ತಾಪಿ ಈ ಥರ ತಾಪಿ ಈ ರೀತಿ ಮುಲ್ಟಾಯ್ ಅನ್ನೋ ಪ್ಲೇಸ್ನಲ್ಲಿ ಆರಿಜಿನೇಟ್ ಆಗುತ್ತೆ. ನೆಕ್ಸ್ಟು 724 ಕಿಲೋಮೀಟರ್ಸ್ ಅಷ್ಟು ಮಾತ್ರ ಫ್ಲೋ ಆಗಿ ಅರೇಬಿಯನ್ ಸಿನ ಅದು ಕೂಡ ಜಾಯ್ನ್ ಆಗುತ್ತೆ. ಸೊ ಇಲ್ಲಿ ನದಿಗಳನ್ನ ಯಾವ್ಯಾವ ಆರಿಜಿನೇಟ್ ಪ್ಲೇಸ್ ಅಂತ ನೋಡ್ಕೊಳ್ರಿ. ಅರೇಬಿಯನ್ ಸಿನ ಜಾಯ್ನ್ ಆಗುತ್ತಾ ಅಥವಾ ಬೇ ಆಫ್ ಬೆಂಗಾಲ್ ಜಾಯ್ನ್ ಆಗುತ್ತಾ ಅದನ್ನು ನೋಡ್ಕೊಳ್ರಿ. ಮೆನಿ ಅದರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಶಾರ್ಟ್ ಆ್ಯಂಡ್ ಸ್ವಿಫ್ಟ್. ಹಾಗೆಯೇ ಎಷ್ಟೊಂದು ನದಿಗಳಿದೆ ವೆಸ್ಟರ್ನ್ ಸೈಡ್ಗೆ ಫ್ಲೋ ಆಗುವಂಥದ್ದು, ಅವು ತುಂಬ ಶಾರ್ಟ್ ಡಿಸ್ಟೆನ್ಸು ಬಟ್ ತುಂಬ ಸ್ವಿಫ್ಟ್ ಅಂದರೆ ತುಂಬ ಫಾಸ್ಟಾಗಿ ಫ್ಲೋ ಆಗುವಂಥದ್ದು. ನೋಡಿ ಇವುಗಳು ಈಸ್ಟರ್ನ್ ಸೈಡ್ ಫ್ಲೋ ಆಗೋದು ತುಂಬ ಲೆಂತ್ ಜಾಸ್ತಿ ಅಲ್ವಾ, ಹಿಂಗಾಗಿ ಒಳ್ಳೆ ನಿಧಾನಕ್ಕೆ ಹೋಗ್ತವೆ. ಬಟ್ ಅದೇ ವೆಸ್ಟರ್ನ್ ಸೈಡ್ಗೆ ಹೋಗುವಂಥ ತುಂಬ ಸ್ಪೀಡ್ ಜಾಸ್ತಿ. ಓಕೆ, ಯಾಕಂದರೆ ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಆರಿಜಿನೇಟ್ ಆಗಿ ತುಂಬ ಆಳವಾಗಿ ಸ್ಲೋಪ್ ಇರ್ತದಲ್ಲ, ಹೀಗಾಗಿ ಸ್ಪೀಡನ್ನು ನುಗ್ಗಿಬಿಡ್ತವೆ. ಬಟ್ ಇದು ನಿಧಾನಕ್ಕೆ ಸುತ್ತಿ ಬಳಸಿ ಹೋಗ್ತವೆ ನಿಧಾನ ಅಂತ. ಅದಕ್ಕೆ ಶಾರ್ಟ್ ಬಟ್ ವೆರಿ ಸ್ವಿಫ್ಟ್ ಆಯಿತು. ಸೊ ಹ್ಯಾಂಡ್ ಸ್ವಿಫ್ಟ್ ಇಂಪಾರ್ಟೆಂಟ್ ಅಮಾಂಗ್ ದೆಮ್ ನರ್ಮದಾ ಮತ್ತು ತಾಪಿ ಅವೆರಡನ್ನ ಬಿಟ್ಟು ಇನ್ನೂ ಉಳಿದಂಥ ಇಂಪಾರ್ಟೆಂಟ್ ರಿವರ್ಸ್ ಯಾವುದಂದರೆ ಸಬರಮತಿ, ಇಲ್ಲಿ ಗಾಂಧೀಜಿದ ಬಗ್ಗೆ ಗೊತ್ತಿಲ್ಲ ಸಬರಮತಿ. ನೆಕ್ಸ್ಟ್ ಮಾಂಡೋವಿ, ನೆಕ್ಸ್ಟ್ ಜುವಾರಿ, ಬೇಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಆ್ಯಂಡ್ ಪೆರಿಯಾರ್. ಈ ರೀತಿ ಸಬರಮತಿ, ನೇತ್ರಾವತಿ, ಶರಾವತಿ, ಇಲ್ಲೂ ಕೂಡ ವತಿ ಬಂದಿದೆ. ಓಕೆ, ಕಾಳಿ, ಬೇಡ್ತಿ, ಮಾಂಡವಿ ಈ ರೀತಿ ನೇಮ್ಗಳನ್ನ ನೋಡ್ಕೊಳ್ರಿ. ಪೆರಿಯಾರ್ ಅದು ಕೇರಳದಲ್ಲಿ ಫ್ಲೋ ಆಗುವಂಥದ್ದು, ಕೇರಳದಲ್ಲಿ ರೀತಿ ಫ್ಲೋ ಆಗುತ್ತೆ. ಸೊ ದೀಸ್ ಆರ್ ಆಲ್ ಅಬೌಟ್ ದ ವೆಸ್ಟರ್ನ್ ಸೈಡ್ ಫ್ಲೋಯಿಂಗ್ ರಿವರ್ಸ್. ಹಾಗೆ ಶರಾವತಿ ನೆನ್ಪಿಟ್ಕೊಳ್ಳೋದು ಹೇಗೆ? ಸಬರಮತಿನ ಗಾಂಧೀಜಿಗೆ, ಶರಾವತಿ ಫೇಮಸ್ ಆಗಿರುವಂಥ ಜೋಗ್ ಫಾಲ್ಸ್ ಇದೆಯಲ್ಲ ಅದು ಶರಾವತಿ ರಿವರ್ಗೆ ಇರುವಂಥದ್ದು. ನೇತ್ರಾವತಿ ಧರ್ಮಸ್ಥಳದಿಲ್ಲ, ಧರ್ಮಸ್ಥಳದ ಮಂಜುನಾಥ, ನೇತ್ರಾವತಿ ಹೀಗೆ. ಸೊ ಈ ರೀತಿ ಒಂದೊಂದು ಸ್ಪೆಷಾಲಿಟೀಸ್ನ ತಿಳ್ಕೊಂಡೋದ್ರೆ ನೆನಪಾಗುತ್ತೆ. So that's all for today, students. In next class, one more video I will make and that will be over this lesson. So, okay, bye-bye.